ವೈದ್ಯನಾಗಿ ಹೇಳೋದೇನೆಂದ್ರೆ, ಹಾರ್ಮೋನ್ಗಳ ವ್ಯತ್ಯಾಸದಿಂದ ಭಾವನಾತ್ಮಕವಾದ ಬದಲಾವಣೆಗಳು ನಿಮ್ಮಲ್ಲಿ ಆಗೋದು ಸಹಜ. ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು ಅಂತ ಏನು ಕವಿಗಳು ಹೇಳಿದ್ದಾರೆ. ಬಹಳಷ್ಟು ಭಾವನೆಗಳಲ್ಲಿ, ವಿಚಾರಗಳಲ್ಲಿ ನಿಮ್ಮ ಮನಸ್ಸು ತಟಸ್ಥವಾಗಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾರು ಈ 24 ತಿಂಗಳ ಕಾಲ ಅಂದರೆ 2 ವರ್ಷ PUC ವಿಜ್ಞಾನದ ಕೋರ್ಸ್ನ ಅವಧಿಯಲ್ಲಿ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ, ತಮ್ಮ ದೇಹವನ್ನು ಶುದ್ಧವಾಗಿ ಆರೋಗ್ಯವಾಗಿ ಇಟ್ಕೊಳ್ತಾರೆ, ಆ ದೇಹ ಮನಸ್ಸುಗಳ ಪರಿಶುದ್ಧತೆ ಮತ್ತು ಆರೋಗ್ಯದಿಂದ ನಿಮ್ಮ ಯಶಸ್ಸು ನಿಮಗೆ ಲಭ್ಯ ಆಗುತ್ತೆ. ವೈದ್ಯನಾಗಿ ಒಂದಿಷ್ಟು ಇಂತಹ ಕಾಲೇಜುಗಳ ಒಡನಾಟದಲ್ಲಿ ಸದಾ ಇರುವ ನನಗೆ ನನ್ನ ಅನುಭವದಲ್ಲಿ ಬಂದಂಥ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ಮೊಟ್ಟ ಮೊದಲಿಗೆ ನಿಮಗಿರೋ ಚಾಲೆಂಜ್ ಏನಪ್ಪಾ ಅಂದರೆ, ಬೆಳಿಗ್ಗೆ 8ರಿಂದ ಸಂಜೆ 8ರವರೆಗೂ ನಿಮಗೆ ಕ್ಲಾಸಸ್ ಇರುತ್ತೆ. ರಾತ್ರಿ 8ರಿಂದ ಬೆಳಗ್ಗೆ 8 ಅಷ್ಟೇ ನಿಮಗೆ ಬಿಡ್ತಾರೆ. ಅದರಲ್ಲಿ 6 ತಾಸು ನೀವು ಮಲಗಬೇಕು. ಸರಿ ಸುಮಾರಾಗಿ ನಾವು ಲೆಕ್ಕ ಹಾಕಿದ್ರೆ ನೀವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಓದೋದಕ್ಕಿರೋದು ನಿಮಗೆ ಕೇವಲ 6 ಗಂಟೆ. ನಿಮ್ಮ ದಿನಚರ್ಯಗಳನ್ನು ಮುಗಿಸಿ, ತರಗತಿಗಳನ್ನು ಮುಗಿಸಿ, ಪ್ರಯಾಣವನ್ನು ಮುಗಿಸಿ, ನಿಮ್ಮ ಆಟೋಟಗಳಿಗೆ ಒಂದು 5-10 ನಿಮಿಷ ಕೊಟ್ಟರು ಕೂಡ ತುಂಬ ಕಷ್ಟದಲ್ಲಿ ನಿಮಗೆ ತುಂಬ ಅಳದು ತೂಗಿ ಬಾಗಿ ಎಲ್ಲ ಲೆಕ್ಕ ಹಾಕಿದ್ರೆ ಪ್ರತಿದಿನ ನಿಮಗೆ 24 ತಿಂಗಳುಗಳಲ್ಲಿ ಸಿಗೋದು ಕೇವಲ 6 ಗಂಟೆ. 1.5 ಗಂಟೆಗೆ ಒಂದೊಂದು ಸಬ್ಜೆಕ್ಟನ್ನು ಡಿವೈಡ್ ಮಾಡ್ಕೊಳ್ಳಿ. ಆ 90 ಮಿನಿಟ್ಸ್ ನೀವು ಅಲ್ಲಾಡಬಾರ್ದು, ಮೊಬೈಲ್ ನೋಡಬಾರ್ದು, ಆಚೀಚೆ ಮಾತಾಡಬಾರ್ದು. ಒಂದು ಸಬ್ಜೆಕ್ಟನ್ನು ಶುರು ಮಾಡಿದ್ರೆ ಒಂದು ಸಣ್ಣ ಬ್ರೇಕನ್ನು ತಗೊಂಡು 45 ಮಿನಿಟ್ಸ್ 2 ಚಂಕಲ್ಲಿ ಒಂದು ಸಬ್ಜೆಕ್ಟನ್ನು ಪ್ರತಿದಿನ 1.5 ಗಂಟೆ ನೀವು ಓದಲೇಬೇಕು. ಹಾಗೆ 6 ಗಂಟೆಗಳ ಸಮಯವನ್ನು ಗುರುತಿಸ್ಕೊಂಡು ಬೆಳಿಗ್ಗೆ 3 ಗಂಟೆ, ಸಂಜೆಯಿಂದ ರಾತ್ರಿ ಗಂಟೆ ಮಲಗೋದ್ರೊಳಗೆ 3 ಗಂಟೆ ಡಿವೈಡ್ ಮಾಡಿ 4 ಸಬ್ಜೆಕ್ಟನ್ನು ಪ್ರತಿದಿನ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳೇಬೇಕು. ಒಂದಿಷ್ಟು ಅಧ್ಯಯನವನ್ನು ಮುಂದುವರಿಸಲೇಬೇಕು. ಹೀಗೆ ಓದುವಾಗ ಮಾತನಾಡೋದು ಸುಲಭ. ಅಷ್ಟು ಕ್ಲಾಸ್ ಅಟೆಂಡ್ ಆಗಿ 4 ಸಬ್ಜೆಕ್ಟನ್ನು ಪ್ರತಿ ದಿವಸ 1 ಗಂಟೆ ಓದೋದು ನಿಜಕ್ಕೂ ಕಬ್ಬಿಣದ ಕಡಲೆ. ಮಾತಾಡೋದು ಸುಲಭ. ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮನ್ನ ಕೈ ಬೀಸಿ ಕರೆಯುವ ಜಾಹೀರಾತು ಪ್ರೇರಿತರಾದ ನಮ್ಮನ್ನ ಬಲಿ ಮಾಡುವಂತ ಆಹಾರಗಳಿಗೆ ಬಲಿಪಶು ಆಗಬೇಡಿ. ಈಗ ತಾನೇ ಇಲ್ಲಿ ಬರುವಾಗ ಒಂದು ಪೇಷಂಟನ್ನು ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಅವರ ಸಮಸ್ಯೆ ಏನಂದ್ರೆ ಬೇಕರಿ, ಆನ್ಲೈನ್, ಝೊಮ್ಯಾಟೊ, ಟೊಮ್ಯಾಟೊ, ಪೊಟ್ಯಾಟೊ ಏನೇನೋ. ನಮ್ಮಲ್ಲಿ ಎಷ್ಟು ತಿನ್ನುವ ಕೊಳ್ಳುಬಾಕುತನ ಮತ್ತು ತಿನ್ನುಬಾಕುತನ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಬಾರಿ, ಯಾಕಂದ್ರೆ ನಾನು ಸುಮಾರು ಇಲ್ಲಿವರೆಗೂ 2 ಲಕ್ಷ ಜನ PU ವಿಜ್ಞಾನದ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದೇನೆ. ಅವರಿಗೆ ವೃತ್ತಿಪರ ಮಾರ್ಗದರ್ಶನವನ್ನು ನೀಡಿದ್ದೇನೆ. ನನ್ನ 13 ವರ್ಷಗಳ ಅನುಭವವನ್ನ ಹಿಂಡಿ ಸೋಸಿ ನಿಮಗೆ ಇನ್ನು 1-2 ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು ಅಂದ್ರೆ, ಆಹಾರ ನಿಮ್ಮ ಮಿತ್ರ ಹೇಗೋ ಆಹಾರದಲ್ಲಿ ವ್ಯತ್ಯಾಸ ಪಟ್ಟರೆ ನಿಮ್ಮ ಫೋಕಸ್ ಕಡಿಮೆ ಆಗುತ್ತೆ. You cannot have the good focus with the junk foods that you consume daily. ಮನೆಯಲ್ಲಿ ಅಮ್ಮ ಮಾಡುವ ಅಥವಾ ನೀವು ಹಾಸ್ಟೆಲಲ್ಲಿ ಇದ್ರೆ ಹಾಸ್ಟೆಲಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನಿ. ಅದನ್ನು ಹೊರತುಪಡಿಸಿ ನೀವು ತಿನ್ನಬೇಕಾದ ಆಹಾರ ಪದಾರ್ಥಗಳನ್ನು ಹೇಳ್ತೀನಿ. ಬೇಗ ಪುಸ್ತಕದಲ್ಲೆಲ್ಲ ಮಸ್ತಕದಲ್ಲಿ ಬರ್ಕೊಳ್ಳಿ. ಪ್ರತಿದಿನ ತುಪ್ಪದ ಸೇವನೆಯನ್ನು ಮಾಡಿ. ತುಪ್ಪದ ಸೇವನೆ ನಿಮ್ಮ ಮೆದುಳಿನ ಆರೋಗ್ಯವನ್ನ ಸಬಲಗೊಳಿಸುತ್ತೆ, ಸಶಕ್ತೀಕರಣಗೊಳಿಸುತ್ತೆ. ಅಂತಿಂತ ಹಣ್ಣು ಆಪಲ್ ಗಿಪಲ್ ತಿಂದು ಸುಮ್ಮನೆ ಇಲ್ಲಿ ಬೆಳೆಲಾರ ತಿಂದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಪಪ್ಪಾಯ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫ್ರೂಟ್. 25ರಿಂದ 30 ರೂಪಾಯಿ ಕೆಜಿ, 1 ಕೆಜಿ ಪಪ್ಪಾಯ ಅಷ್ಟೇ. 30 ರೂಪಾಯಿ ಮೇಲೆ ಹೋಗಲ್ಲ. ನಿಮ್ಮ ಫ್ರೆಂಡ್ಸ್ ನೀವು ಅಡ್ಜಸ್ಟ್ ಮಾಡ್ಕೊಂಡು 15 ರೂಪಾಯಿ ಶೇರ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ 1 ಕೆಜಿ ಪಪ್ಪಾಯನ ತಿನ್ಬೋದು. ಇಟ್ಸ್ ಅ ರಿಚ್ ಸೋರ್ಸ್ ಆಫ್ ವೈಟಮಿನ್ ಎ ಅಂಡ್ ವೈಟಮಿನ್ ಇ. ವೈಟಮಿನ್ ಎ ನಿಮ್ಮ ಕಣ್ಣಿಗೆ ಸಹಾಯ ಆಗುತ್ತೆ. ಓದುವಾಗ ಸ್ಟ್ರೇನ್ ಆಗೋದಿಲ್ಲ. ಹೆಚ್ಚು ಕಾಲ ನೀವು ಏಕಾಗ್ರ ಚಿತ್ತರಾಗಿ ಓದಬಹುದು. ವೈಟಮಿನ್ ಇ ನಿಮ್ಮ ರೋಗ ನಿರೋಧಕ ಶಕ್ತಿಗೆ ಕಾರಣವಾಗುತ್ತೆ. ಕೂದಲು, ಚರ್ಮಕ್ಕೂ ಕೂಡ ಒಳ್ಳೆಯದು. ಅತಿ ಸುಲಭವಾಗಿ ಅಗ್ಗದ ಬೆಲೆಯಲ್ಲಿ ಸಿಗುವ ಪಪ್ಪಾಯನ ರಿಪೀಟೆಡ್ ಆಗಿ ಸೇವನೆ ಮಾಡಿ. ತುಪ್ಪವನ್ನ ಪ್ರತಿದಿನ ಸೇವನೆ ಮಾಡಿ. ನೀರನ್ನ ಚೆನ್ನಾಗಿ ಕುಡಿಯಿರಿ. ನೀರನ್ನು ಕುಡಿಯೋದು ಇವತ್ತು ನಾವು ಹೇಳಬೇಕಾಗಿದೆ. ಗಂಟೆಗೊಂದಾವರ್ತಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಕುಡಿಯುವ ನೀರು ನಿಮ್ಮನ್ನ ಅಮೃತದಂತೆ ಕಾಪಾಡುತ್ತೆ. ಗಂಟೆಗೊಂದಾವರ್ತಿ ನೀರನ್ನು ಕುಡಿಯಿರಿ. ಸಿಪ್ ಬೈ ಸಿಪ್ ಸಾಕು. ಕ್ವಾಂಟಿಟಿ ಡಸಂಟ್ ಮ್ಯಾಟರ್, ಫ್ರೀಕ್ವೆನ್ಸಿ ಮ್ಯಾಟರ್ಸ್. ಸಂಜೆ 7ರಿಂದ ಬೆಳಗ್ಗೆ 7 ಮತ್ತೆ ಅಲಾರಾಮ್ ಇಟ್ಕೊಂಡು ಮತ್ತೆ ನೀರು ಕುಡಿದಿರ ಮಧ್ಯೆ ಎದ್ದು, ಅವಾಗ ಬೇಡ. ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ನೀವು ಚಟುವಟಿಕೆ ಭರಿತರಾಗಿರುವ ಸಮಯದಲ್ಲಿ ಗಂಟೆಗೊಂದಾವರ್ತಿ ನೀರನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮನ್ನ ಅಮೃತದಂತೆ ಅದು ಕಾಪಾಡುತ್ತೆ. ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಅಂಡ್ ರಿಸರ್ಚ್ ಅಬ್ಸರ್ವೇಷನ್ ಬೈ ಮೈಸೆಲ್ಫ್. ನಾನೇ ಸ್ವತಃ ನನ್ನ ಆರೋಗ್ಯಕಾಂಕ್ಷಿಗಳಿಗೆ ಹೇಳಿ, ಎಸಿಡಿಟಿ, ಮಲಬದ್ಧತೆ, ಕೂದಲುದುರೋದು, ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್, ಬ್ಯಾಕ್ ಏಕು, ಸ್ಟ್ರೆಸ್, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರೋರಿಗೆ ಕೇವಲ ನೀರನ್ನ ಸರಿಯಾಗಿ ಕುಡಿಯೋದರ ಮುಖಾಂತರ 80%, 90% ಒಂದೇ ತಿಂಗಳಲ್ಲಿ ರಿಸಲ್ಟ್ ಬಂದಿದೆ. ನೀವು ಸಹ ಮಾಡಿ. ನೀರು ಕುಡಿಯೋದ್ರಿಂದ ನಿಮ್ಮ ಮಸಲ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಫ್ರೆಶ್ನೆಸ್ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಫೋಕಸ್.
ನೀರು, ತುಪ್ಪ, ಪಪ್ಪಾಯಿ, ಇದರ ಜೊತೆಗೆ ನಿಮ್ಮ ವೋಕಲ್ ಫಾರ್ ಲೋಕಲ್. ಯಾವುದೋ ಬೇಕರಿಲಿದೆ, ಹೊರಗಡೆ ಮಾರಾಟಕ್ಕೆ ಇಟ್ಟಿದ್ದಾರೆ, ನಿಮ್ಮ ಯೂಟ್ಯೂಬಲ್ಲಿ ಪುನಃ ಪುನಃ ಬರ್ತಾ ಇದೆ. ನೋ, ಯಾರನ್ನೋ ಅಮ್ಮ ಅನ್ನಕ್ಕಾಗಲ್ಲ, ಹೆತ್ತ ತಾಯಿಯನ್ನು ಮಾತ್ರ ಅಮ್ಮ ಅನ್ಬೇಕು. ಯಾವುದನ್ನೋ ಆಹಾರ ಅನ್ನಕ್ಕಾಗಲ್ಲ. ನಮ್ಮ ಸುತ್ತಮುತ್ತಲಿರೋದು, ನಮ್ಮ ವಂಶವಾಹಿನಿಯಲ್ಲಿ ಬಂದಿರೋದು, ನಮ್ಮ ಆಚರಣೆಯಲ್ಲಿ ಇರೋದು ಮಾತ್ರ ನಮ್ಮ ಆಹಾರ. ಅದನ್ನು ಮಾತ್ರ ತಿನ್ನಿ. ನಮ್ಮದಲ್ಲದ ಆಹಾರಕ್ಕೆ ಮಾರು ಹೋದ್ರೋ ನಾನು ಶ್ರೀಮಂತನಾಗ್ತೀನಿ. ಯಾಕಂದ್ರೆ ನಾನೊಬ್ಬ ವೈದ್ಯ, ನೀವು ನನ್ನ ಹತ್ರನೇ ಬರಬೇಕು. ಹಾಗಾಗಿ ನಾನು ಶ್ರೀಮಂತನಾಗೋದು ನಿಮ್ಮ ಮುಖಾಂತರ ಆಗೋದು ಬೇಡ, ನಿಮ್ಮ ಆಶೀರ್ವಾದದ ಮುಖಾಂತರ ಆಗೋಣ ಅಂತ ತಿಳಿಸ್ತಾ, ಒಂದು ತಿಳ್ಕೊಳ್ಳಿ, ಲಕ್ಷ ಲಕ್ಷ ಜನ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಬಹುಶಃ ನೀವು ನೀಟ್ನ ಫೋಕಸ್ ಮಾಡೋ ವಿದ್ಯಾರ್ಥಿಗಳು ಇಲ್ಲಿದ್ರೆ ನೆನಪಿರಲಿ, ನಿಮ್ಮ ಜೊತೆಗೆ ಈಗ PUC ಓದಿ ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ನಿಮ್ಮ ಜೊತೆ ಸ್ಪರ್ಧೆಯಲ್ಲಿ ಬರೋರ ಜೊತೆಗೆ ನನ್ನ ಗಮನದಲ್ಲಿ ಇರೋರೇ ಇದ್ದಾರೆ. ಸುಮಾರು 5,000 ವಿದ್ಯಾರ್ಥಿಗಳು ಹೂ ಆರ್ ಹೈಲಿ ಕ್ಯಾಪಬಲ್, ಹೂ ಆರ್ ರೆಡಿ ಟು ಗೆಟ್. ನಿಮಗೆ ಗೊತ್ತಿರಲಿ, ಆಲ್ರೆಡಿ ಅವ್ರ ತಂದೆ ತಾಯಿ ಮನೆ ಮಾಡಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ, ಹಾಸನಲ್ಲಿ ಅವ್ರ ತಂದೆ ತಾಯಿ ಮನೆ ಮಾಡಿದ್ದಾರೆ. ದ ಸ್ಟೂಡೆಂಟ್ ಈಸ್ ವೆರಿ ಕ್ಲಿಯರ್ ದಟ್ ಹಿ ಈಸ್ ಗೋಯಿಂಗ್ ಟು ಗೆಟ್ ಹಿಮ್ಸ್, ಹಿ ಈಸ್ ಗೋಯಿಂಗ್ ಟು ಗೆಟ್ ಚಿಕ್ಕಮಂಗ್ಳೂರು. ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ಮನೆ ಮಾಡಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ. ಹಿಸ್ ಸನ್ ಈಸ್ ಇನ್ ದ 2nd PUC, ಲಾಂಗ್ ಟರ್ಮ್ ಅಲ್ಲಿ ಇದ್ದಾನೆ. ಕ್ಲಿಯರ್ ಕಟ್, ನನಗೆ ಇದೇ ಕಾಲೇಜ್ ಸಿಗುತ್ತೆ, ಇಷ್ಟೇ ಸ್ಕೋರ್ ಮಾಡ್ತೀನಿ ಅಂತ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದ್ತಾ ಇರೋ ನಿಮ್ಮ ಸೀನಿಯರ್ ಬ್ಯಾಚ್ ರಿಪೀಟರ್ಸ್ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ. ಕರ್ನಾಟಕದಲ್ಲಿ ಲಭ್ಯ ಇರುವಂತಹ ಮೆಡಿಕಲ್ ಸೀಟ್ಸ್ ಬಹುಶಃ 10,000 ರಿಂದ 12,000. ಅದರಲ್ಲಿ 5,000 ಬರೀ ಸೀನಿಯರ್ಸ್ ತಗೊಂಡ್ರೆ ನಿಮ್ಗೆ ಉಳಿಯೋದು ಅರ್ಧ. ಹೆದರಿಸ್ತಾ ಇಲ್ಲ, ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಾಲೇಜ್ ಓದಿಲ್ಲ ಎಲ್ಲರೂ ಕೂಡ ವಿದೇಶಕ್ಕೆ ಹೋಗಿ ಕೆಲಸ ಮಾಡಲ್ಲ. Until and unless you are creative, until and unless you are very dedicated, until and unless you dream very big, ನೀವು ವೈದ್ಯರಾದರಷ್ಟೇ, ಇಂಜಿನಿಯರ್ ಆದರಷ್ಟೇ ನೀವು ಯಶಸ್ಸು ಕಾಣೋದು ಬಹಳ ಕಷ್ಟ. ಹಾಗಾಗಿ ಆರೋಗ್ಯಕರವಾದ ಆಹಾರವನ್ನು ತಿನ್ನಿ, ಯೋಗದ ಅಭ್ಯಾಸವನ್ನು ಮಾಡಿ, ದೊಡ್ಡ ಗುರಿಯನ್ನು ಇಟ್ಕೊಳ್ಳಿ, ನಿರಂತರ ಪ್ರಯತ್ನ ಮಾಡಿ. ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ಗೆ ಬೀಳಬೇಡಿ. ಪ್ರತಿ ತಿಂಗಳು ಒಂದಾದ್ರೂ ಕೇಸ್ ನನ್ನ ಹತ್ರ ಬರುತ್ತೆ. PU ಓದ್ತಾ ಇರೋದು, ಪ್ರಾಬ್ಲಮ್ ಇನ್ ಹ್ಯಾವಿಂಗ್ ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್. ಪ್ಲೀಸ್, ಅದಕ್ಕೂ ಸಮಯ ಇದೆ. ನೇರವಾಗಿ ಹೇಳ್ತೀನಿ, ಒಬ್ಬ ವೈದ್ಯನಾಗಿ ನಿಮ್ಮ ವಯಸ್ಸಿನಲ್ಲಿರುವಂತಹ ಆ ದುಡುಕುತನ ಬೇಡ, ಅವಸರ ಬೇಡ. ಲೈಂಗಿಕತೆಗೆ, ಕೌಟುಂಬಿಕ ಜೀವನಕ್ಕೆ ಸಾಕಷ್ಟು ಸಮಯ ಮುಂದಿದೆ. ಅದನ್ನ ಅವಸರ ಮಾಡ್ಕೊಂಡು ವಿಚ್ ಇಸ್ ಇಂಪಾರ್ಟೆಂಟ್, ವಿಚ್ ಇಸ್ ಅರ್ಜೆಂಟ್, ಅದು ನಿಮಗೆ ಬಹಳ ಮುಖ್ಯ. ಜ್ಞಾನಾರ್ಜನೆ ಅರ್ಜೆಂಟ್, ಜ್ಞಾನಾರ್ಜನೆ ಇಂಪಾರ್ಟೆಂಟ್. ಉತ್ತಮ ಸ್ಕೋರ್ ಇಂಪಾರ್ಟೆಂಟ್, ಉತ್ತಮ ಸ್ಕೋರ್ ಅರ್ಜೆಂಟ್. ಆ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಫೋಕಸ್ ಕೊಡಿ. ಬಾಹ್ಯ ಸೌಂದರ್ಯಕ್ಕೆ, ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ಗೆ, ಈ ಆನ್ಲೈನ್ ಶಾಪಿಂಗಿಗೆ, ಈ ಗೇಮ್ಸ್ಗೆ, ಈ ಅನಾರೋಗ್ಯಕರ ಸಾಮಾಜಿಕ ಜಾಲತಾಣಗಳಿಗೆ ಬೆಲೆ ಕೊಡಬೇಡಿ ಅಂತ ಹೇಳ್ತಾ, ಇವತ್ತು ನೀವೇನು ಇಂತಹ ಒಂದು ದಶಮಾನೋತ್ಸವ ಆಚರಿಸುತ್ತಿರುವಂತಹ ಕಾಲೇಜಿನಲ್ಲಿ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಿ. ಖಂಡಿತ ಅವರು ಸಮರ್ಥರಾಗಿದ್ದಾರೆ, ಅನುಭವಿಗಳಾಗಿದ್ದಾರೆ, ಮಾಗಿದ್ದಾರೆ. ನದಿಯ ದಡದಲ್ಲಿದ್ರೆ ನೀವು ಶುದ್ಧರಾಗ್ತೀರಿ ಅಂತ ಅರ್ಥ ಅಲ್ಲ. ನಿಮ್ಮ ಉಪನ್ಯಾಸಕರು ಶ್ರೇಷ್ಠರಾಗಿದ್ದರೆ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಅರ್ಥ ಅಲ್ಲ. ನದಿಗೆ ನೀವು ಇಳಿಬೇಕು, ಸ್ನಾನ ಮಾಡಬೇಕು, ನೀರು ಕುಡಿಬೇಕು, ಬಟ್ಟೆ ತೊಳಿಬೇಕು, ಮನೆಗೂ ಸ್ವಲ್ಪ ನೀರು ತಗೊಂಡು ಹೋಗ್ಬೇಕು. ಆಗ ಮಾತ್ರ ನೀವು ನೀರಿನ ಪ್ರಯೋಜನವನ್ನು ಪಡಿತೀರಿ. ಅಂದರೆ ಒಳ್ಳೆಯ ಕಾಲೇಜಿನಲ್ಲಿ ಓದೋದು ಮಾತ್ರ ಅಲ್ಲ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಉಪನ್ಯಾಸಕರ ಜ್ಞಾನವನ್ನ ಬಳಸಿಕೊಳ್ಳಿ, ನೀವು ನಿಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಂತಹ ತಂದೆ ತಾಯಿಯರಿಗೂ ಕೂಡ ಅವರ ನಿರೀಕ್ಷೆ ನಿಜವಾಗ್ಲಿ. ನಿಮ್ಮೆಲ್ಲರ ತಾಳ್ಮೆಯ ಕೇಳುವಿಕೆಗಾಗಿ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಸಾಧಕರಿಗೆ, ಗಣ್ಯಮಾನ್ಯರಿಗೆ, ಹಿರಿಯರಿಗೆ ನನ್ನ ಶರಣಾರ್ಥಿಗಳನ್ನು ತಿಳಿಸ್ತಾ, ಇಲ್ಲಿಗೆ ನಾನು ನನ್ನ ಮಾತಿಗೆ ಪೂರ್ಣ ವಿರಾಮ ಇಡಲ್ಲ. ನಾನು ಮತ್ತೆ ಬರ್ತೀನಿ. ಐ ವಾಂಟ್ ಟು ಹ್ಯಾಂಡಲ್ ಯು ಪರ್ಸ್ನಲಿ. ಕ್ಲಾಸಲ್ಲಿ ಬೇರೆ ಥರ ಹಿಂಡ್ತೀನಿ, ಇಲ್ಲಿ ಸುಮ್ಮನೆ ದೊಡ್ಡವರಾದ್ರಂತ ಸುಮ್ಮನೆ ಇದ್ದೀನಿ. ನಾನು ಮಾತಾಡೋದೇ ಬೇರೆ ಥರ. ಸರ್ ಬಂದರಂತ ಸುಮ್ಮನೆ ಇದ್ದೀನಿ. ನನಗೊಂದು ಚಾನ್ಸ್ ಕೊಟ್ಟು ನೋಡಿ. PUC 2nd ಇಯರ್ ಸೈನ್ಸ್ ನೀಟ್ ಇರೋರ್ನೇ ಬೇರೆ ಥರ ಹಿಂಡ್ತೀನಿ, IIT JEE ಇರೋರ್ನೇ ಬೇರೆ ಥರ ಹಿಂಡ್ತೀನಿ, BSc AG ವೆಟರ್ನರಿ ಹೋಗೋರ್ನೇ ಬೇರೆ ಥರ ಸ್ಕ್ವೀಸ್ ಮಾಡ್ತೀನಿ. ಕರೆಸಿ ನೋಡಿ. ಥ್ಯಾಂಕ್ ಯು.